ಜೀವಾವಧಿ ಶಿಕ್ಷೆ ಅನುಭವಿಸಿ ನಂತರ ಸರ್ಕಾರದ ಕ್ಷಮಾದಾನ ಪಾರ್ಡನ್ ರೆಮಿಷನ್ ಪಡೆದು ಹೊರಬಂದ ವ್ಯಕ್ತಿಯು ಚುನಾವಣೆಗೆ ಸ್ಪರ್ಧಿಸುವ ವಿಷಯದಲ್ಲಿ ಕಾನೂನು ಬಹಳ ಕಟ್ಟುನಿಟ್ಟಾಗಿದೆ. ಭಾರತದ ಜನಪ್ರತಿನಿಧಿ ಕಾಯ್ದೆ 1951 ಸೆಕ್ಷನ್ 8(3) ಪ್ರಕಾರ ಇದರ ವಿವರ ಇಲ್ಲಿದೆ. 1. ಕಾನೂನು ಏನು ಹೇಳುತ್ತದೆ? ಯಾವುದೇ ವ್ಯಕ್ತಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಜೈಲು ಶಿಕ್ಷೆಯಾದರೆ ಅಂತಹ ವ್ಯಕ್ತಿಯು ಜೈಲಿನಲ್ಲಿದ್ದ ಅವಧಿಯಲ್ಲಿ ಸ್ಪರ್ಧಿಸುವಂತಿಲ್ಲ. ಜೈಲಿನಿಂದ ಬಿಡುಗಡೆಯಾದ ದಿನಾಂಕದಿಂದ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹರಾಗಿರುತ್ತಾರೆ. 2. ಕ್ಷಮಾದಾನ ಪಾರ್ಡನ್ ಪಡೆದರೆ ಏನಾಗುತ್ತದೆ? ಇಲ್ಲಿ ಕ್ಷಮಾದಾನದ ಸ್ವರೂಪ ಬಹಳ ಮುಖ್ಯವಾಗುತ್ತದೆ. ಶಿಕ್ಷೆ ಕಡಿತ ರಿಮಿಷನ್ ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಅನುಭವಿಸುವವರಿಗೆ ಸರ್ಕಾರವು ಅವರ ನಡವಳಿಕೆ ನೋಡಿ ಶಿಕ್ಷೆಯನ್ನು ಕಡಿತಗೊಳಿಸಿ ಉದಾಹರಣೆಗೆ 14 ಅಥವಾ 20 ವರ್ಷಕ್ಕೆ ಬಿಡುಗಡೆ ಮಾಡುತ್ತದೆ. ಇದನ್ನು ರೆಮಿಷನ್ ಎನ್ನಲಾಗುತ್ತದೆ. ಈ ಸಂದರ್ಭದಲ್ಲಿ ಶಿಕ್ಷೆಯು ರದ್ದಾಗುವುದಿಲ್ಲ, ಕೇವಲ ಅವಧಿ ಕಡಿಮೆಯಾಗುತ್ತದೆ. ಆದ್ದರಿಂದ ಇವರು ಬಿಡುಗಡೆಯಾದ ನಂತರವೂ 6 ವರ್ಷಗಳ ಕಾಲ ಸ್ಪರ್ಧಿಸುವಂತಿಲ್ಲ. ಸಂಪೂರ್ಣ ಕ್ಷಮಾದಾನ ಫುಲ್ ಪಾರ್ಡನ್ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಸಂವಿಧಾನದ 72 ಅಥವಾ 161ನೇ ವಿಧಿಯಡಿ ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಕ್ಷಮಾದಾನ ನೀಡಿದರೆ ಆ ವ್ಯಕ್ತಿಯ ಮೇಲಿರುವ ಅಪರಾಧದ ಕಲೆ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತದೆ. ಅಂತಹ ಅಪರೂಪದ ಸಂದರ್ಭದಲ್ಲಿ ಮಾತ್ರ ವ್ಯಕ್ತಿಯು ತಕ್ಷಣವೇ ಸ್ಪರ್ಧಿಸಲು ಅರ್ಹನಾಗಬಹುದು. ಆದರೆ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ಗಂಭೀರ ಅಪರಾಧಿಗಳಿಗೆ ಇಂತಹ ಸಂಪೂರ್ಣ ಕ್ಷಮಾದಾನ ಸಿಗುವುದು ಅತ್ಯಂತ ವಿರಳ. 3. ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪುಗಳು. ಇತ್ತೀಚಿನ ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ರಾಜಕೀಯವನ್ನು ಅಪರಾಧ ಮುಕ್ತಗೊಳಿಸಲು ಕಠಿಣ ನಿಲುವು ತಳೆದಿದೆ. ಶಿಕ್ಷೆಯಾದ ವ್ಯಕ್ತಿಯು ಮೇಲ್ಮನವಿ ಸಲ್ಲಿಸಿ ಜಾಮೀನಿನ ಮೇಲೆ ಹೊರಗಿದ್ದರೂ ಉನ್ನತ ನ್ಯಾಯಾಲಯವು ಅವರ ಕನ್ವಿಕ್ಷನ್ ದೋಷಾರೋಪಣೆಗೆ ತಡೆ ನೀಡದ ಹೊರತು ಅವರು ಸ್ಪರ್ಧಿಸುವಂತಿಲ್ಲ. ಕೇವಲ ಶಿಕ್ಷೆಯ ಅವಧಿಗೆ ತಡೆ ನೀಡಿದರೆ ಸ್ಟೇ ಆನ್ ಸೆಂಟೆನ್ಸ್ ಸಾಲದು, ಅವರು ಅಪರಾಧಿ ಎಂಬ ತೀರ್ಪಿಗೆ ತಡೆ ಸಿಗಬೇಕು. ಸಾರಾಂಶ: ಜೀವಾವಧಿ ಶಿಕ್ಷೆ ಅನುಭವಿಸಿ ಸರ್ಕಾರದ ಸಾಮಾನ್ಯ ಕ್ಷಮಾದಾನದಡಿ ರೆಮಿಷನ್ ಹೊರಬಂದ ವ್ಯಕ್ತಿಯು ಬಿಡುಗಡೆಯಾದ ದಿನಾಂಕದಿಂದ 6 ವರ್ಷ ಮುಗಿಯುವವರೆಗೆ ಯಾವುದೇ ಚುನಾವಣೆಗೆ ಗ್ರಾಮ ಪಂಚಾಯತಿಯಿಂದ ಸಂಸತ್ತಿನವರೆಗೆ ಸ್ಪರ್ಧಿಸಲು ಅರ್ಹನಲ್ಲ. 6 ವರ್ಷಗಳ ಈ ಕಾಯುವಿಕೆಯ ಅವಧಿ ಮುಗಿದ ನಂತರ ಅವರು ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಬಹುದು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.